ನಮ್ಮ ನೆಲಮಂಗಲ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಒಂದು ಕಾರ್ಯಕ್ರಮವನ್ನು ಮಾಡಿದರು. ಆ ಕಾರ್ಯಕ್ರಮದಲ್ಲಿ ನಮ್ಮ ನೆಲಮಂಗಲದ ಶಾಸಕರಾದ ಶ್ರೀನಿವಾಸರು, ನಾನು ಹೇಳಬೇಕಾಗ್ತದೆ, ಇವತ್ತು ನಮ್ಮ ನಾಗರಾಜ್ ಅವರು ಕೂಡ ಕೂತಿದ್ದಾರೆ. ನಾವು ಮೊದಲನೇದಾಗಿ ಅವ್ರು ಹೇಳಿರ್ತಕ್ಕಂಥದ್ದು 220 kV ವಿದ್ಯುತ್ ಕೇಂದ್ರವನ್ನು ನಾನು ಸ್ಥಾಪನೆ ಮಾಡ್ತೀನಿ ಅಂತಕ್ಕಂಥ ಒಂದು ಮಾತುವನ್ನು ಹೇಳಿದ್ದಾರೆ. ಪಾಂಪ್ಲೆಟ್ನಲ್ಲಿ ಕೂಡ ನಮೂದಿಸಿದ್ದಾರೆ. ನೋಡಿ, 2018-2019 ಆಗಿರ್ತಕ್ಕಂಥ ಪ್ರಾಜೆಕ್ಟ್ ಇದು. 2018-2019 ಕುಮಾರಣ್ಣನವರು ಇದನ್ನ ಈ ಪ್ರಾಜೆಕ್ಟ್ಗೆ ವಿದ್ಯುತ್ ಅವರು ನಮಗೆ ಮಾಡಿಕೊಟ್ಟಿದ್ದಂಥ ಪತ್ರ ಇದು ಆರ್ಡರ್. ಇದನ್ನ ಈಗ ಮತ್ತೆ ಆರ್ಡರ್ ಮಾಡಿಸ್ಕೊಂಡು ಅವರು ನಾನು ಮಾಡಿಸಿದ್ದೇನೆ ಅಂತಕ್ಕಂಥ ಮಾತನ್ನ ಜನಗಳಿಗೆ ಇವತ್ತು ಹೇಳ್ತಾ ಇದ್ದಾರೆ. ಇದು 2018 ಮತ್ತು 2019 ಆಗಿದ್ದಂಥ ಒಂದು ಕಾರ್ಯಕ್ರಮ. ಋಷಭಾವತಿ ವ್ಯಾಲಿ ಬಗ್ಗೆ, ಇವತ್ತು ಋಷಭಾವತಿ ನದಿ ವ್ಯಾಲಿ ಬಗ್ಗೆ 2018-19 ನಾನು ಮತ್ತು ವೆಂಕಟರಾಮಯ್ಯ ದೊಡ್ಡಬಳ್ಳಾಪುರದ ಶಾಸಕರು, ಅವತ್ತು ಕೃಷ್ಣ ಬೈರೇಗೌಡರು ನಮಗೆ ಬಹಳ ಒಂದು ನೆಲಮಂಗಲ ಮತ್ತು ದೊಡ್ಡಬಳ್ಳಾಪುರಕ್ಕೆ ನೀರಿಲ್ಲ, ನಾವು ಹೇಗಾದ್ರೂ ಮಾಡಿ ಅಂಡರ್ಗ್ರೌಂಡ್ ವಾಟರ್ ರೀಚಾರ್ಜ್ ಆಗೋದಕ್ಕೆ ನಾವು ಋಷಭಾವತಿಯಿಂದ ನಾವು ನೀರನ್ನು ಕೊಡಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ಅವತ್ತು 2021 ನೆಲಮಂಗಲ ನಗರಕ್ಕೆ ಒಳಚರಂಡಿ ವ್ಯವಸ್ಥೆ ಕಲ್ಪಿಸುವ ಕುರಿತು ಅಂದಾಜು ಮೊತ್ತ 236 ಕೋಟಿಗಳು ಅದನ್ನ ಮಾಡಿ ಒಳಚರಂಡಿಯನ್ನು ನಾನು ಸ್ಯಾಂಕ್ಷನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು 2021 ಒಳಚರಂಡಿ ಸ್ಯಾಂಕ್ಷನ್ ಆಗಿರ್ತಕ್ಕಂಥ ಅದರಲ್ಲಿ ಒಂದು ಯಾಕೆ ತಡವಾಯಿತು ಅನ್ನೋದಕ್ಕೆ ಒಂದೇ ಒಂದು ಸೆಂಟೆನ್ಸ್ ಓದ್ತೀನಿ. ನೆಲಮಂಗಲ ಪುರಸಭೆ ವ್ಯಾಪ್ತಿಯ ಸುತ್ತಮುತ್ತಲ 7 ಹಳ್ಳಿಗಳಾದ ಅರಿಸಿನಗುಂಟೆ, ಬಸವನಹಳ್ಳಿ, ವಾದಿರಹಳ್ಳಿ, ವಿಶ್ವೇಶ್ವರಪುರ, ಮಲ್ಲಾಪುರ, ಕೆಂಪಲಿಂಗನಹಳ್ಳಿ, ಬ್ಯಾಡರಹಳ್ಳಿ ಮತ್ತು ಕೂಲಿಪುರ ಇವುಗಳನ್ನು ಸೇರಿಸಿ ಸರ್ಕಾರವು ತನ್ನ ಆದೇಶ ಸಂಖ್ಯೆ NA-65 MLR 2016 ದಿನಾಂಕ 26/12/2019 ನಗರಸಭೆಯನ್ನಾಗಿ ಮೇಲ್ದರ್ಜೆಗೇರಿಸಲಾಗಿದೆ. ಮುಂದುವರೆದು ನಗರಸಭೆ ವ್ಯಾಪ್ತಿಗೆ ಹೊಂದಿಕೊಂಡಿರುವ ಎಲ್ಲಾ ಗ್ರಾಮಗಳನ್ನು ಒಳಗೊಂಡಂತೆ ಎಲ್ಲಾ ಸಂಪೂರ್ಣ ಪ್ರದೇಶಗಳನ್ನು ಪರಿಗಣಿಸಿ ವಿಸ್ತೃತ ಯೋಜನೆ ವರದಿಯನ್ನು ತಯಾರಿಸುವಂತೆ ಪೌರಾಯುಕ್ತರು ನೆಲಮಂಗಲ ನಗರಸಭೆ ಇವರು ದಿನಾಂಕ 16/4/2020 ಕೋರಿರುತ್ತಾರೆ. ನಗರಸಭೆಯ ಕೋರಿಕೆಯಂತೆ ನೆಲಮಂಗಲ ನಗರಸಭೆ ವ್ಯಾಪ್ತಿಗೆ ಸಮಗ್ರವಾಗಿ ಒಳಚರಂಡಿ ವ್ಯವಸ್ಥೆ ಕಲ್ಪಿಸುವ ವಿವರವಾದ ಅಂದಾಜು ಪಟ್ಟಿಯನ್ನು ತಯಾರಿಸಲು ದಿನಂಪ್ರತಿ ತಲಾ 110 ಲೀಟರ್ನಂತೆ ಮಲಿನ ನೀರಿನ ಪ್ರಮಾಣವನ್ನು ಪರಿಗಣಿಸಿ ಯೋಜನೆಯನ್ನು ವಿನ್ಯಾಸಿಸಲಾಗಿದೆ. ಇದು 2016 ನಗರಸಭೆ ಆದಾಗ 4 ಪಂಚಾಯಿತಿಗಳು, ಅರಿಸಿನಗುಂಟೆ, ಬಸವನಹಳ್ಳಿ, ವಿಶ್ವೇಶ್ವರಪುರ ಮತ್ತು ನಮ್ಮ ವಾದಿರಹಳ್ಳಿ 4 ಪಂಚಾಯಿತಿಗಳು ಸೇರಿ ಅದನ್ನ ನಾವು ಯೋಜನೆ ಮಾಡೋದಕ್ಕೆ DPR ಮಾಡೋದಕ್ಕೆ ತಡವಾಗಿದ್ದೆ 2019 ನಮಗೆ ಆ ಯೋಜನೆ ಮಾಡಿ ಮೀಟಿಂಗ್ ಮಾಡಿ ಬೋರ್ಡ್ನಲ್ಲಿ ಪಾಸ್ ಆಗಿ ನಮಗೆ 236 ಕೋಟಿಯನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಗಳು ಬರ್ತಾರೆ. ಅದನ್ನ ಒಂದು ಲೆಟರ್ ಇದರಲ್ಲಿ ಏನಂತ ಬರೀತಾರೆ ಅಂತಂದ್ರೆ, ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಶಾಸಕರು ನೆಲಮಂಗಲ ಅವರ ಪತ್ರ ಸಂಖ್ಯೆ MLA N 4000-2021-22 ದಿನಾಂಕ 17/12/2021 ಪತ್ರವು ಸ್ವಯಂ ವೇದ್ಯವಾಗಿದ್ದು ಇದರೊಂದಿಗೆ ಲಗತ್ತಿಸಿದೆ. ಮಾನ್ಯ ಶಾಸಕರ ನೇತೃತ್ವದಲ್ಲಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿನ ನೂತನವಾಗಿ ಒಳಚರಂಡಿ ವ್ಯವಸ್ಥೆ ಕಲ್ಪಿಸುವ ಬಗ್ಗೆ ಪ್ರಸ್ತಾವನೆಯು ನಗರಾಭಿವೃದ್ಧಿ ಇಲಾಖೆಗೆ ಕಳುಹಿಸಿದ್ದು, ಈ ಪ್ರಸ್ತಾವನೆಗೆ ಆಡಳಿತಾತ್ಮಕ ಅನುಮೋದನೆ ನೀಡಿ ರು 236 ಕೋಟಿಗಳ ಅನುದಾನ ಬಿಡುಗಡೆ ಮಾಡಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ದೇಶನ ನೀಡುವಂತೆ ಕೋರಿರುತ್ತಾರೆ. ಈ ಪತ್ರದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಕಾಮಗಾರಿ ಮಾಡಲು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಎಂದು ಕಡತ ಮಂಡಿಸಿ ಎಂದು ಬರೆದಿರುತ್ತಾರೆ. ನೋಡಿ, ಇದು ಪತ್ರ 2021 ನನಗೆ ಟಿಪ್ಪಣಿ ಮುಖ್ಯಮಂತ್ರಿಗಳ ಕಚೇರಿಯಿಂದ ಕೊಟ್ಟಿರ್ತಕ್ಕಂಥ ಪತ್ರ. ನಂತರ ಎಷ್ಟು ಹಳ್ಳಿಗಳಿಗೆ, ಎಷ್ಟು ಕೆರೆಗಳಿಗೆ ಕೊಡಬೇಕು? 69 ಕೆರೆಗಳಿಗೆ ನೀರನ್ನು ಹಾಯಿಸಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ.
ಇಲ್ಲಿಂದ ಮೈಲ್ನಹಳ್ಳಿ ಇರ್ಬೋದು, ಗೋಪಾಲ್ಪುರ ಇರ್ಬೋದು, ಕನೆಗೌಡನಹಳ್ಳಿ ಇರ್ಬೋದು, ವೀರನಂಜೀಪುರ ಇರ್ಬೋದು, ಹುಳ್ಳಿಹಳ್ಳಿ ಇರ್ಬೋದು, ಕಾಚಿನಹಳ್ಳಿ, ಕೆಂಪಹಳ್ಳಿ, ಶ್ರೀನಿವಾಸಪುರ, ಕಸ್ಬಾ, ನೆಲಮಂಗಲ, ಅರ್ಜುನಗುಂಟೆ ಮತ್ತು ಜಾಮಗೊಂಡ್ಲು ಮತ್ತು ಗೋವಿನಹಳ್ಳಿ, ದೊಡ್ಡೇರಿ, ಈ ರೀತಿ 69 ಕೆರೆಗೆ ನೀರನ್ನು ತುಂಬಿರ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು ಅಂತ ಇರ್ತಕ್ಕಂಥ ಒಂದು ಆರ್ಡ್ರು. ಈ ಆರ್ಡರ್ ಕಾಪಿ ಯಾವತ್ತಾಗಿದೆ? ವಿಧಾನಸಭೆ ಸದಸ್ಯರಾದ ಶ್ರೀ ಡಾಕ್ಟರ್ ಕೆ ಶ್ರೀನಿವಾಸಮೂರ್ತಿ ಇವರ ಚಿಕ್ಕಗಿರಿಲ್ಲದ ಪ್ರಶ್ನೆ ಸಂಖ್ಯೆ 39ಕ್ಕೆ ಉತ್ತರಗಳು. ಪುಷ್ಪಾವತಿ ವ್ಯಾಲಿಯಿಂದ ನೀರು ತುಂಬಿಸಲು ಉದ್ದೇಶಿಸಲಾಗಿರೋ ಕೆರೆಗಳ ವಿವರ ಅಂತ ಇದೆ. 69 ಕೆರೆ. ಎರಡು 2022 15/2/2022 ಇದು ಋಷಭಾವತಿ ತಾಯಿ. ಋಷಭಾವತಿ ಇವರು ನಾನು ತರ್ತೀನಿ ಅಂತ ಹೇಳ್ಬಿಟ್ಟು ರೀ ಆರ್ಡರ್ ಮಾಡಿಸಿ ಇವರು ಮತ್ತೆ ರೀ ಆರ್ಡರ್ನ ಮುಖ್ಯಮಂತ್ರಿಗಳ ಕೈಲೇ ಏಳಿಸಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಕೈಲಿ ಈ ಆರ್ಡರ್ನ ರೀ ಆರ್ಡರ್ ಮಾಡಿಸಿ ಬಂದಿದ್ದೀನಿ ಅಂತ ಹೇಳ್ಕೊಳ್ತಾ ಇದ್ದಾರೆ. ಮೂರನೇದು ಶಾಸಕರು ಶ್ರೀನಿವಾಸಯ್ಯನವರೇ, ಡಾಕ್ಟರ್ ಶ್ರೀನಿವಾಸಮೂರ್ತಿಯವರ ಕೊಡುಗೆ ಏನು ಈ ತಾಲೂಕಿಗೆ? ನೀನು ಒಬ್ಬ ಬಡವನಾಗಿ ನೀನು ಏನು ಸೇವೆ ಸಲ್ಲಿಸಿದ್ಯಾ ಅಂತಕ್ಕಂಥ ಒಂದು ಮಾತನ್ನು ಕೇಳ್ತಾರೆ. ಮಿಸ್ಟರ್ ಶ್ರೀನಿವಾಸ್, ನಾನು ಹೇಳೋದಿಷ್ಟೇ, 18 ವರ್ಷಗಳ ಕಾಲ ಹಳ್ಳಿಯಲ್ಲಿ, 9 ವರ್ಷ ಮೊದಲಕೋಟೆಯಲ್ಲಿ, 9 ವರ್ಷ ನೆಲಮಂಗಲ ತಾಲೂಕು ಆಸ್ಪತ್ರೆಯಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಯಾರಾದರೂ ಒಬ್ಬರು ನನ್ನ ಮೇಲೆ ಏನಾದರೂ ಒಂದು ಕಂಪ್ಲೇಂಟ್ ಹೇಳಿದ್ರೆ ನಾನು ನನ್ನ ಜೀವನದ ಒಂದು ಏನು ಮಾಡಿಸ್ಕೋಬೇಕು ತಾವೇನು ಹೇಳ್ತೀರ ಅದಕ್ಕೆ ನಾನು ಶತಸಿದ್ಧವಾಗಿರ್ತೇನೆ. ನಾನು 10 ವರ್ಷಗಳ ಕಾಲ ಕರ್ನಾಟಕ ಗೌರ್ಮೆಂಟ್ ಮೆಡಿಕಲ್ ಆಫೀಸರ್ಸ್ ಅಸೋಸಿಯೇಷನ್ನ ಸೆಕ್ರೆಟರಿ ಆಗಿದ್ದೀನಿ. 2009ರಲ್ಲಿ 2008ರಲ್ಲಿ ನಾನು ರಿಸೈನ್ ಮಾಡಿದ್ಮೇಲೆ 2009ರಲ್ಲಿ ನನಗೆ ಒಂದು ಕರ್ನಾಟಕ ರತ್ನ ಅಂತ ಹೇಳ್ಬಿಟ್ಟು, ಕರ್ನಾಟಕ ವೈದ್ಯ ರತ್ನ ಅಂತ ಹೇಳ್ಬಿಟ್ಟು ಒಂದು ಗೋಲ್ಡ್ ಮೆಡಲ್ ಕೂಡ ಕೊಟ್ಟಿದ್ದಾರೆ ಮಿಸ್ಟರ್ ಶ್ರೀನಿವಾಸ್. ನನಗೆ ಗೋಲ್ಡ್ ಮೆಡಲನ್ನು ಕೂಡ ಕೊಟ್ಟಿದ್ದಾರೆ. ನಾನು ಆ ಸೇವೆಯನ್ನು 18 ವರ್ಷಗಳ ಕಾಲ ಮಾಡಿದ್ದೀನಿ. ನಂತರ 2021ರಲ್ಲಿ ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ಒಬ್ರು ಡಿ ಸಿ ಇದ್ರು, ಶ್ರೀನಿವಾಸ್ ಅಂತ ಒಬ್ರು ಡಿ ಸಿ ಇದ್ರು. ಆ ಡಿ ಸಿ ಅವ್ರನ್ನ ಕರ್ಕೊಂಡ್ಬಂದು ಮೈಲ್ನಹಳ್ಳಿನಲ್ಲಿ 5 ಎಕರೆ ಜಮೀನನ್ನು ಗುರುತಿಸಿ ಅಲ್ಲಿ ಜನರಲ್ ಆಸ್ಪತ್ರೆಯನ್ನು 100 ಬೆಡೆಡ್ ಹಾಸ್ಪಿಟಲ್ನ ನಾವು ಮಾಡಬೇಕು ಅಂತ ತೀರ್ಮಾನ ಮಾಡಿ ಟೆಂಡರ್ ಹೋಯಿತು. 31 ಕೋಟಿ ರೂಗಳಿಗೆ ಟೆಂಡರ್ ಹೋಯಿತು. ಕಾರಣಾಂತರದಿಂದ ಏನು ಎಲೆಕ್ಷನ್ ಬಂದಿದ್ದರಿಂದ ನಮಗೆ ಅದು ಟೆಂಡರ್ ಆಗಲಿಲ್ಲ. ಇವತ್ತು ಅದನ್ನ ಮತ್ತೆ ರೀ ಆರ್ಡರ್ ಗುಂಡರಾವ್ ಅವರು ಹೆಲ್ತ್ ಮಿನಿಸ್ಟರ್ ಕೈಲಿ ನೀವು ರೀ ಆರ್ಡರ್ ಮಾಡಿಸಿ ಬೇರೆ ಕಡೆಗೆ ಒಯ್ಯೋಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಕೂಡ ನೆಲಮಂಗಲ ಜನತೆ ಗೊತ್ತು. ನಾನು ಯಾವ ರೀತಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡೀನಿ ಅಂತ ಗೊತ್ತು. 50 ಬೆಡ್ಡಿಂದ 100 ಬೆಡ್ಡಿಗೆ ಮೇಲ್ದರ್ಜೆಗೆ ಏರ್ಸಿತ್ತು ಯಾರು ಅಂತ ಗೊತ್ತು. ನಾನೇ ಆ ಒಂದು ಮೇಲ್ದರ್ಜೆಗೆ ಏರ್ಸಿತ್ತು. ನಾನು ಕೂಡ ತಾಲೂಕು ಆಸ್ಪತ್ರೆಯಾಗಿ ಕೆಲಸ ಮಾಡ್ತಾ ಇದ್ದೆ. ನಂತರ ಒಂದು ಕ್ಯಾಶುಯಾಲಿಟಿ ಯೂನಿಟ್ ಇರಲಿಲ್ಲ, ನಮ್ಮಲ್ಲಿ ಕ್ಯಾಶುಯಾಲಿಟಿ ಯೂನಿಟ್ ಮಾಡಿದ್ದೆ. ಯಾಕೆಂತಂದರೆ 3 ನ್ಯಾಷನಲ್ ಹೈವೇ ಬರೋದ್ರಿಂದ ಇಲ್ಲಿ ಕ್ಯಾಶುಯಾಲಿಟಿ ಜಾಸ್ತಿ ಆಗ್ತವೆ ಎಂದು ಕ್ಯಾಶುಯಾಲಿಟಿ ಯೂನಿಟ್ ಕೂಡ ನಾನು ಮಾಡಿಸಿದೆ. ಹಾಗಾಗಿ ನಾನು ಕೊಟ್ಟಿರ್ತಕ್ಕಂಥ ಕೊಡುಗೆ ಇನ್ನೂ ಬೇಕಾದಷ್ಟಿದೆ. ಯಾಕೆಂತಂದರೆ ನಮ್ಮ ಕ್ಷೇತ್ರದಲ್ಲಿ ಡಬಲ್ ರೋಡ್ ಇರಲಿಲ್ಲ, ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಡಬಲ್ ರೋಡ್ ಇರಲಿಲ್ಲ. ಡಬಲ್ ರೋಡ್ 20 ಕೋಟಿ ವೆಚ್ಚದಲ್ಲಿ 2017ರಲ್ಲಿ 2016-17ರಲ್ಲಿ ಮಾಡ್ತಿದ್ವಿ. ಬಸ್ ಸ್ಟ್ಯಾಂಡ್ ನಾವು ಮೆಂಬರ್ನ ಒಬ್ಬರನ್ನ ಕುರಿಬೇಕಾಗ್ತದೆ. ಮೂರ್ತಿ ಅಂತ ಹೇಳ್ಬಿಟ್ಟು ಅವರು ಬೋರ್ಡ್ ಮೆಂಬರ್ ಆಗಿದ್ರು. ಅವರು ನಾನು ಕೂಡ ಹೋಗಿ ಹೊಸ ಬಸ್ ಸ್ಟ್ಯಾಂಡ್ಗೆ 47 ಕೋಟಿ ರೂಗಳ ವೆಚ್ಚದಲ್ಲಿ ಬಸ್ ಸ್ಟ್ಯಾಂಡನ್ನು ಮಿಲಿಟರಿ ಮುಗಿಯವರು